ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ರಸ್ತೆಯಲ್ಲಿ ಏನಾದರೂ ಗಣೇಶನನ್ನು ಕೂರಿಸಿದ್ರೆ ಹುಷಾರ್, ನಿಮ್ಮ ಮೇಲೆ FIR ಬೀಳುತ್ತೆ, ಪಾಸ್ಪೋರ್ಟ್ ಕಿತ್ಕೊಳ್ತೀವಿ, DL ಕ್ಯಾನ್ಸಲ್ ಮಾಡಿಬಿಡ್ತೀವಿ. ರಾಮನವಮಿ ಹೆಸರಿನಲ್ಲಿ ಅಲ್ಲಿ ಇಲ್ಲಿ ರಸ್ತೆಯಲ್ಲಿ ಪೆಂಡಲ್ ಹಾಕಿ ಟ್ರಾಫಿಕ್ ಜಾಮ್ ಮಾಡಿ ಪಾನಕ ಹಂಚೋದು, ಕೋಸಂಬರಿ ಹಂಚೋದೇನಾದರೂ ಮಾಡಿದ್ರೆ ಹುಷಾರ್. ಈ ರೀತಿಯಾದಂತಹ ಆಜ್ಞೆಯನ್ನೇನಾದರೂ ಹೊರಡಿಸಿದ್ರೆ ಇಡೀ ದೇಶದಲ್ಲಿ ಏನಾಗ್ಬಿಡ್ತಿತ್ತು ಅನ್ನೋದನ್ನು ನೀವೇ ಊಹೆ ಮಾಡ್ಕೊಳ್ಬೋದು. ಆದರೆ ರಂಜಾನ್ ದಿನ ಮಸೀದಿ ಏನಾದರೂ ಭರ್ತಿಯಾಗಿದ್ದು ಅಪ್ಪಿತಪ್ಪಿ ನೀವು ಮಸೀದಿ ಬಿಟ್ಟು ಹೊರಗಡೆ ಎಲ್ಲಾದರೂ ನಮಾಜ್ ಮಾಡಿದ್ರೆ, ಅದರಲ್ಲೂ ವಿಶೇಷವಾಗಿ ರೋಡಲ್ಲಿ ಏನಾದರೂ ನಮಾಜ್ ಮಾಡಿದ್ರೆ ನಿಮ್ಮ ಪಾಸ್ಪೋರ್ಟ್ ರದ್ದು ಮಾಡ್ತೀವಿ, DL ಅನ್ನು ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಸಾಧಾರಣವಾಗಿ ಉತ್ತರ ಪ್ರದೇಶದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಮೀರಟ್ ನಗರದಲ್ಲಿ ಅದರಲ್ಲೂ ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ಸರ್ಕಾರ, ಅಲ್ಲಿನ ಸ್ಥಳೀಯ ಆಡಳಿತ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದೆ. ರೋಡಲ್ಲಿ ನಮಾಜ್ ಮಾಡಿದ್ರೆ ನಿಮ್ಮ ಪಾಸ್ಪೋರ್ಟು ಕ್ಯಾನ್ಸಲ್ ಆಗುತ್ತೆ, DL ರದ್ದಾಗುತ್ತೆ ಅಂತ. ನಾನು ಮೊದಲೇ ಹೇಳದ್ನಲ್ಲ, ಉತ್ತರ ಪ್ರದೇಶ ಸಾಕಷ್ಟು ವಿಚಾರಗಳಲ್ಲಿ ನಮ್ಮ ದೇಶವನ್ನು ಸಾಕಷ್ಟು ರೀತಿಯಲ್ಲಿ ಒಂದು ರೀತಿ ನಾವು ಒಟ್ಟಿಗೆ ಬದುಕಬಾರ್ದು, ಯಾವ ಸಮುದಾಯಗಳು ಸಹ ಒಟ್ಟಿಗೆ ಸೇರಿ ಬದುಕಬಾರ್ದು. ನಾವು ಅದನ್ನು ಹೋಳಿ ಹಬ್ಬ ಹೋದ ತಿಂಗಳು ಅಂದರೆ ಕೆಲವು ವಾರಗಳ ಹಿಂದೆ 10-12 ದಿನಗಳ ಹಿಂದೆ ಹೋಳಿ ಹಬ್ಬ ಆಯ್ತಲ್ಲ, ಆಗಲೇ ನೋಡಿದ್ವಿ ಮಸೀದಿಗಳಿಗೆ, ಸಂಬಲ್ನಲ್ಲಿ ಮಸೀದಿಗಳಿಗೆ ಟಾರ್ಪಲಿನ್ ಹಾಕಿ ಮುಚ್ಚಿಬಿಡೋದಂತೆ. ಯಾಕೆ? ಹೋಳಿ ಹಬ್ಬ ಆಚರಿಸ್ಬೇಕಾದ್ರೆ ಬಣ್ಣ ಬಿದ್ದರೆ ಅದೇನಾದರೂ ಗಲಾಟೆ ಆಗೋದ್ರೆ ಅಂತ. ಈಗ ನೀವು ಹೇಳ್ತಾ ಇದ್ದೀರಲ್ಲ ಮಸೀದಿ ಒಳಗೆ ಮಾತ್ರನೇ ನಮಾಜ್ ಮಾಡಬೇಕು, ಬೇರೆ ಎಲ್ಲೂ ಮಾಡೋ ಹಾಗಿಲ್ಲ ಅಂತ. ಹೋಳಿಗೂ ಹಾಕಿ ಹೇಳಬೇಕಾಗಿತ್ತು, ನಿಮ್ಮ ಮನೆ ಆವರಣಗಳಲ್ಲಿ ಹೋಳಿ ಆಚರಣೆ ಮಾಡ್ಕೊಳ್ಳಿ. ಬೀದಿಗೆ ಬಂದು ಬೀದಿಗಳಲ್ಲಿ ಓಡಿಸ್ಕೊಂಡು ಅಟ್ಟಾಡಿಸ್ಕೊಂಡು ಏನೇನೋ ಮಾಡ್ತಾ ನೀವು ಹೋಳಿ ಆಚರಣೆ ಮಾಡೋ ಹಾಗಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಬಟ್ ಅದಕ್ಕೇನು, ಅವರು ಬೀದಿಗೂ ಬರ್ತಾರೆ, ಮಸೀದಿಗೂ ಬರ್ತಾರೆ. ಬಣ್ಣ ಬಿದ್ದರೆ ನೀವು ಬಾಯಿ ಮುಚ್ಕೊಂಡಿರಬೇಕು. ನಿಮಗೆ ಸಮಸ್ಯೆ ಇದ್ದರೆ ಮನೆಯಲ್ಲೇ ನಮಾಜ್ ಮಾಡ್ಕೊಳ್ಳಿ. ಅವತ್ತು ಶುಕ್ರವಾರ ಜುಮ್ಮಾ ನಮಾಜನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ವರ್ಷಕ್ಕೆ 52 ಶುಕ್ರವಾರ ಬರುತ್ತೆ. ಆ ಒಂದು ಶುಕ್ರವಾರ ನೀವು ಮಸೀದಿಗೆ ಹೋಗಿಲ್ಲ ಅಂದರೆ ಏನಾಗೋದಿಲ್ಲ. ಬೀದಿಗೆ ಬಂದರೆ ನಿಮ್ಮ ಮೇಲೆ ಬಣ್ಣ ಬೀಳುತ್ತೆ. ಬಣ್ಣ ಬಿದ್ದರೆ ನೀವು ಬಾಯಿ ಮುಚ್ಕೊಂಡಿರಬೇಕು. ಹಾಗೆ ಮಸೀದಿ ಮೇಲೂ ಬಣ್ಣ ಬೀಳ್ಬೋದು, ಅವರ ಹಾಕಿದ್ರೆ ಹಾಕ್ಬೋದು, ಬೇಕಾದರೆ ನಾವು ಪೆಂಡಾಲಿಂದ ಮುಚ್ಚಿಬಿಡ್ತೀವಿ. ಅದು ಹೋಳಿ ಹಬ್ಬದ ದಿನ ಅವ್ರು ಮಾಡಿದ್ದು. ಅದೇ ಗಣೇಶ ಹಬ್ಬ ಬರಲಿ, ದೀಪಾವಳಿ ಬರಲಿ, ಏನೇ ಬರಲಿ, ಈ ರೀತಿ ಆಜ್ಞೆಯನ್ನು ಹೊರಡಿಸೋದಕ್ಕೆ ಸಾಧ್ಯ ಇದೆಯಾ? ಮನೆಯಲ್ಲೇ ಮಾಡ್ಕೋಬೇಕು ನೀವು ಧಾರ್ಮಿಕ ಆಚರಣೆಯನ್ನು. ಹೊರಗಡೆ ಬಂದು ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ರೋಡಲ್ಲಿ ಪಟಾಕಿ ಹಚ್ಚಿದ್ರೆ ತೊಂದರೆ ಆಗುತ್ತೆ, ರೋಡಲ್ಲಿ ಗಣೇಶನನ್ನು ಕೂರಿಸಿದ್ರೆ ತೊಂದರೆ ಆಗುತ್ತೆ, ರೋಡಲ್ಲಿ ರಾಮನವಮಿ ಹೆಸರಲ್ಲಿ ಪಾನಕ ಮಜ್ಜಿಗೆಗಳನ್ನು ನೀವು ಕೊಟ್ಟರೆ ತೊಂದರೆ ಆಗುತ್ತೆ. ಹೇಳೋದಿಲ್ಲ. ಅದನ್ನು ಹೇಳಲ್ಲ ಅಂದಮೇಲೆ ಇದನ್ನು ಹೇಳ್ತಾರೆ ಅಂದರೆ ಏನರ್ಥ? ಒಂದು ಧರ್ಮವನ್ನು, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಟಾರ್ಗೆಟ್ ಮಾಡೋದಕ್ಕೆ ಇದೇನಾದರೂ ಧರ್ಮದ ಆಧಾರದ ಮೇಲೆ ರಾಷ್ಟ್ರ ಕಟ್ಟಿರುವಂತಹದ್ದ? ಆ ರೀತಿಯ ಸಂವಿಧಾನ ಇದೆಯಾ? ಆ ರೀತಿಯಾದಂತಹ ಆಡಳಿತಕ್ಕೆ ಅವಕಾಶ ಇದೆಯಂತ ಪ್ರಶ್ನೆ ಕೇಳಬೇಕು. ಆದರೆ ಆ ಪ್ರಶ್ನೆಯನ್ನು ಯಾರು ಕೇಳಬೇಕು? ಮುಖ್ಯವಾಗಿ ಜನ ಕೇಳಬೇಕು. ಯಾವ ಜನ ಕೇಳಬೇಕು ಅಂದರೆ ಶೋಷಣೆಗೆ ಒಳಗಾಗ್ತಾರಲ್ಲ ಆ ಜನ ಕೇಳಬಾರ್ದು. ಶೋಷಣೆ ಮಾಡೋದಕ್ಕೆ ಅವಕಾಶ ಕೊಡುವಂತಹದಕ್ಕೆ ಒಬ್ಬರನ್ನು ಮೆಚ್ಚಿಸ್ಕೊಂಡು ಕೂತಿರ್ತಾರಲ್ಲ ಅವರು ಕೇಳಬೇಕು. ಹಿಂದೂಗಳು ಪ್ರಶ್ನೆ ಮಾಡಬೇಕು, ಇದನ್ನು ಯಾಕೆ ಈ ರೀತಿಯ ಭೇದ ಭಾವ ಮಾಡ್ತಿದ್ದೀರಿ? ಶತಮಾನಗಳಿಂದ ನಾವೆಲ್ಲ ಒಟ್ಟಿಗೆ ಎಲ್ಲ ಹಬ್ಬಗಳನ್ನು ಆಚರಿಸ್ಕೊಂಡು ಬರ್ತಿದ್ದೀವಿ. ಗಣೇಶ ಹಬ್ಬಕ್ಕೆ ಮುಸಲ್ಮಾನರು ಬರ್ತಾರೆ, ಗಣೇಶ ವಿಸರ್ಜನೆಗೆ ಮುಸಲ್ಮಾನ ಹುಡುಗರು ಬಂದಿರೋದು ನಾವು ನೋಡಿದ್ದೀವಿ, ಅವರು ಡ್ಯಾನ್ಸ್ ಆಡಿರೋದು ನೋಡಿದ್ದೀವಿ. ರಾಮನವಮಿ ಸಮಯದಲ್ಲಿ ಮುಸಲ್ಮಾನರು ಸಹ ಪಾನಕ ಹಂಚಿರೋದು, ಮಜ್ಜಿಗೆ ಹಂಚಿರೋದನ್ನು ನಾವು ನೋಡಿದ್ದೀವಿ. ದೀಪಾವಳಿ ಸಂದರ್ಭದಲ್ಲಿ ಮುಸ್ಲಿಮರು ಸಹ ಸ್ವೀಟ್ ಹಂಚಿರೋದನ್ನು ನಾವು ನೋಡಿದ್ದೀವಿ. ನಿಮ್ಮ ಹಿಂದೂ ಮೆರವಣಿಗೆಗಳ ಸಂದರ್ಭದಲ್ಲಿ ಜ್ಯೂಸು ಹಂಚಿರೋ, ನೀರು ಹಂಚಿರೋದನ್ನು ನಾವು ನೋಡಿದ್ದೀವಿ. ಹಾಗಿರಬೇಕಾದ್ರೆ ಯಾಕೆ ಈ ರೀತಿಯ ಭೇದ ಭಾವಗಳನ್ನು ಮಾಡ್ತಿದ್ದೀರಿ ಅಂತ ಮೊದಲಿಗೆ ಹಿಂದೂಗಳು ಪ್ರಶ್ನೆ ಮಾಡಬೇಕು ಇದನ್ನು. ಬಟ್ ಅವರಿಗೆ ಮಂಕುಬೂದಿ ಎರಚುವಂತಹ ಕೆಲಸವನ್ನು ಒಂದಷ್ಟು ಮಟ್ಟಿಗೆ ಮಾಡಿದ್ದಾರೆ. ಒಂದಷ್ಟು ಜನ ಆ ಮಂಕುಬೂದಿಗೆ ಒಳಗಾಗಿದ್ದಾರೆ, ಬ್ರೈನ್ ವಾಶ್ ಆಗಿದ್ದಾರೆ. ಹಾಗಾಗಿ ಅವರು ಪ್ರಶ್ನೆ ಕೇಳಲ್ಲ. ಒಂದಷ್ಟು ಜನಕ್ಕೆ ಅದು ಒಳಗೊಳಗೆ ಇದೆ, ಅದನ್ನು ಕೇಳುವ ಧೈರ್ಯ ಇಲ್ಲ. ಇನ್ನು ಎಲ್ಲವನ್ನು ಸಹ ಓಪನ್ ಆಗಿ ಕೇಳಬೇಕಾಗಿರುವಂತಹದ್ದು ಮಾಧ್ಯಮಗಳು. ಬಟ್ ಅವರು ಬಾಯಿ ಮುಚ್ಚಿಕೊಂಡು 10-12 ವರ್ಷ ಆಗೋಯ್ತು.
ಅವ್ರ ಬಾಯಿಗೇನೆ ವಿಷ ತುರುಕಿ 10-12 ವರ್ಷ ಆಗೋಯ್ತು. ಅವರೇ ಸಮಾಜಕ್ಕೆ ವಿಷ ಹಂಚೋಕ್ಕೆ ಶುರು ಮಾಡಿ 10-12 ವರ್ಷ ಆಗೋಯ್ತು. ಅವರ ಪ್ರಕಾರ ಇದು ಬೆಸ್ಟ್ ಎಕ್ಸಾಂಪಲ್ ಆಡಳಿತ ಹೆಂಗೆ ನಡೆಸಬೇಕು ಅನ್ನೋದು. ಯಾಕೆಂದರೆ ಮುಸ್ಲಿಮರನ್ನು ಟೈಟ್ ಮಾಡ್ತಿದ್ದಾರೆ. ಮುಸ್ಲಿಮರನ್ನು ಟೈಟ್ ಮಾಡೋದೇ ಮೀಡಿಯಾಗೆ ಬೇಕಾಗಿರೋದು. ಇದು ಗೋಧಿ ಮೀಡಿಯಾ ಮಾತ್ರ ಅಲ್ಲ, ಧರ್ಮಾಂಧ ಮೀಡಿಯಾ, ಕೋಮುದ್ವೇಷದ ಮೀಡಿಯಾ, ಇಸ್ಲಾಮೋಫೋಬಿಯಾದಿಂದ ನರಳುತ್ತಾ ಇರುವಂತಹ ಮೀಡಿಯಾ. ಹಾಗಾಗಿ ಅವರು ಇದನ್ನು ಇನ್ನಷ್ಟು ಪ್ರೋತ್ಸಾಹ ಕೊಡ್ತಾರೆ. ಯೋಗಿ ಈಸ್ ದ ಗ್ರೇಟ್ ಚೀಫ್ ಮಿನಿಸ್ಟರ್ ಅಂತ ಹೇಳುವ ಮಟ್ಟಕ್ಕೆ ಈ ನೀಚತನದ ಮಾಧ್ಯಮಗಳು ಹೋಗ್ತಾ ಇದ್ದಾವೆ. ನಿಮಗೆ ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ. ಅದೇ ಮೀರಟ್, ಯಾವ ಮೀರಟ್ನಲ್ಲಿ ಈಗ ಹೊರಗಡೆ ಎಲ್ಲಾದರೂ ನೀವು ನಮಾಜ್ ನಿರ್ವಹಿಸಿದರೆ ನಿಮ್ಮ ಪಾಸ್ಪೋರ್ಟ್ DL ಕಿತ್ಕೊಳ್ತೀವಿ ಅಂತ ಹೇಳ್ತಿದ್ದಾರೋ, ಅದೇ ಮೀರಟ್ನಲ್ಲಿ ಹಿಂದೂ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಇಫ್ತಾರ್ ಹಬ್ಬನ ಅರೇಂಜ್ ಮಾಡಿದ್ರು. 20 ಜನಕ್ಕೆ ತನ್ನ ಔಟ್ಪೋಸ್ಟ್ ಏನಿತ್ತು, ಠಾಣೆ ಕೂಡ ಅಲ್ಲ ಅದು, ಔಟ್ಪೋಸ್ಟ್, ಅದು ಪೊಲೀಸ್ ಔಟ್ಪೋಸ್ಟ್, ಅಲ್ಲಿ ಪಕ್ಕದಲ್ಲಿ ಚೇರ್ಗಳನ್ನು ಹಾಕಿ ಅವ್ರ ಜೊತೆ ಸೌಹಾರ್ದಯುತವಾಗಿ ಒಂದು ಇಫ್ತಾರನ್ನು ಏರ್ಪಾಟ್ ಮಾಡಿ ಅವ್ರ ಜೊತೆ ಸ್ವಲ್ಪ ತಿಂಡಿ ತಿಂದಿದ್ರು. ನೋಡಿ ಅವರಿಗೆ ಬಂತು ನೋಟಿಸ್, ಯು ಆರ್ ಸಸ್ಪೆಂಡೆಡ್. ಹೇಗ್ರಿ ಮಾಡ್ತೀರಾ? ಅದೇ ಪೊಲೀಸ್ ಸ್ಟೇಷನಲ್ಲಿ ಗಣೇಶನ ಕೂರಿಸ್ಬೋದು, ದೀಪಾವಳಿಗೆ ಪೆಂಡಾಲ್ ಹಾಕ್ಬೋದು, ಸೀರಿಯಲ್ ಸೆಟ್ ಲೈಟ್ ಹಾಕ್ಬೋದು, ರಾಮನವಮಿಗೆ ಪಾನಕ ಹಂಚ್ಬೋದು, ಇನ್ಯಾವುದೋ ಪೂಜೆಗಳು ಪುನಸ್ಕಾರಗಳೆಲ್ಲ ಮಾಡ್ಬೋದು. ಬಟ್ ನೀವು ಒಂದಷ್ಟು ಜನನ ಕೂರಿಸ್ಕೊಂಡು ಅವರಿಗೆ ತಿಂಡಿ ಕೊಟ್ಟು ಸೌಹಾರ್ದಯುತವಾಗಿ ನಾವೆಲ್ಲ ಅಣ್ತಮ್ಮಂದರು ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ನೀವು ಕರೆದಿದ್ದು ಮುಸಲ್ಮಾನರನ್ನ, ನೀವು ಅರೇಂಜ್ ಮಾಡಿದ್ದು ಮುಸ್ಲಿಮರ ಒಂದು ಕೂಟವನ್ನು. ಸೊ ಯು ಆರ್ ಸಸ್ಪೆಂಡೆಡ್. ಪ್ರೋಟೋಕಾಲ್ ಅಲೋ ಮಾಡಲ್ಲ, ಎಲ್ಲದಕ್ಕೂ ಅಲೋ ಮಾಡೋ ಪ್ರೋಟೋಕಾಲ್ ಇದೊಂದಕ್ಕೆ ಅಲೋ ಮಾಡಲ್ಲ ಅಂತ ಒಂದು ರೀಸನನ್ನು ಕೊಟ್ಟು ಅವನ್ನ ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ. ಸೊ ಇದು ಈಗ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹದ್ದು. ಇದು ಉತ್ತರ ಪ್ರದೇಶದಲ್ಲಿ ಜಾರಿಯಲ್ಲಿರುವ ಸೋಕಾಲ್ಡ್ ರಾಮರಾಜ್ಯ. ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾನೇ ಇರು. ಅದೇ ಸುಶಾಸನ್, ಅದೇ ಉತ್ತಮ ಆಡಳಿತ. ಅದನ್ನು ಭಜನೆ ಮಾಡೋದಕ್ಕೆ, ಆ ಆಡಳಿತವನ್ನು ಹೊಗಳೋದಕ್ಕೆ ಒಂದಷ್ಟು ರೌಡಿ ಪಡೆಗಳು ಪ್ಲಸ್ ಮಾಧ್ಯಮಗಳು ಸಿದ್ಧವಾಗಿದೆ. ಅದೇನೇ ಇರಲಿ, ನಾಳೆ ರಂಜಾನ್ ಇದೆ ಅನ್ನುವ ಹೊತ್ತಿಗೆ ಈ ರೀತಿಯಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಿದ್ದಾರೆ. ನಾಳೆ ನಾಡಿದ್ದರಲ್ಲಿ ರಂಜಾನ್ ಇದೆ. ಆ ಸಂದರ್ಭದಲ್ಲಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ಇಲ್ಲ ಮಸೀದಿ ಒಳಗೆ ಮಾಡ್ಕೊಳ್ಳಿ. ಇದು ಮುಸ್ಲಿಮರನ್ನು ಉತ್ತರ ಪ್ರದೇಶದಲ್ಲಿ ಟಾರ್ಗೆಟ್ ಮಾಡ್ತಾ ಇರುವಂಥ ಯೋಗಿ ಆಡಳಿತದ ಲೇಟೆಸ್ಟ್ ಎಕ್ಸಾಂಪಲ್. ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ಇನ್ನು ಯಾವೆಲ್ಲ ರೀತಿಯಲ್ಲಿ ಹೊಸ ಬಗೆಯಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ನಾವು ನೋಡ್ತಾನೆ ಇರಬೇಕಾಗತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.